ಅನ್ನ ಬೆಂದಿದ್ಯಾ ಅಂತ ನೋಡೋದಕ್ಕೆ ಪಾತ್ರೆಲಿರೋ ಅಷ್ಟನ್ನು ನಾವು ಟೆಸ್ಟ್ ಮಾಡಲ್ಲ ಅಲ್ವಾ, ಒಂದು 2-3 ಅಗಳು ನೋಡಿದ್ರೆ ಗೊತ್ತಾಗುತ್ತೆ ಇಡೀ ಪಾತ್ರೆಲಿರೋ ಅನ್ನ ಬೆಂದಿದ್ಯಾ ಇಲ್ವಾ ಅಂತ. ಅದೇ ಥರ ಇವತ್ತಿನ ನನ್ನ ಗೆಸ್ಟ್ ಇವರ ಟ್ಯಾಲೆಂಟ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಆ್ಯಂಡ್ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೂ ಗೊತ್ತಾಗಿದೆ. ಆದರೆ ಇವ್ರು ಮಾಡಿರೋದು ಕೆಲವು ಸೀರಿಯಲ್ಸ್, ಕೆಲವು ಸಿನಿಮಾಗಳು. ಇನ್ನೂರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಓ ಮೈ ಗಾಡ್, ಶಿ ಈಸ್ ಸೋ ಎಕ್ಸ್ಪ್ರೆಸಿವ್, ಬಹಳ ಎಕ್ಸ್ಪ್ರೆಸಿವ್. ಆಲ್ ಥ್ಯಾಂಕ್ಸ್ ಟು ಭರತನಾಟ್ಯಂ. ಹೌದು, ಆ್ಯಂಡ್ ನನಗೆ ಇವರ ಪರಿಚಯ ಹೆಚ್ಚಾಗಿ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಫೈನಲಿ ಇನ್ ಪರ್ಸನ್ ಇವ್ರನ್ನ ಮೀಟ್ ಮಾಡಿ ಇವತ್ತು ನನ್ನ ಶೋನಲ್ಲಿ ಇವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಂತ. ಲೆಟ್ ಅಸ್ ವೆಲ್ಕಮ್ ದ ಯಂಗೆಸ್ಟ್ ಮದರ್ ಆಫ್ ಸ್ಯಾಂಡಲ್ವುಡ್, ಅರ್ಚನಾ ಜೋಯ್ಸ್. ಥ್ಯಾಂಕ್ ಯು. ಅಂಡ್ ಫೈನಲಿ ನಾವು ಸಿಗ್ತಾ ಇದ್ದೀವಿ. ನಾನು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ ಇವತ್ತು ಈ ತರ ಸೌಜನ್ಯ ಅವ್ರದ್ದು ಶೋ ಗೊತ್ತಾ RJ ಗೊತ್ತು ಅದೇ ವಾಯ್ಸ್ ಆಫ್ ಬೆಂಗಳೂರು ಅಂತ ಶಿ ರಿಯಲಿ ಸೆಡ್ ಇಟ್. ಅಂದ್ರೆ ನಿಮ್ಮ ಕಾಂಟೆಂಟ್ ಅಷ್ಟೇ ಪ್ರಚಲಿತವಾಗಿದೆ. ಸೊ ಶಿ ವಾಸ್ ಆಲ್ಸೋ ಹ್ಯಾಪಿ. ಫಸ್ಟ್ ಟೈಮ್ ನಾವು ಸುಮಾರು ಸಲ ಮೀಟ್ ಅಂದ್ರೆ ಫೋನ್ ಅಲ್ಲಿ ಮಾತಾಡಿದ್ವಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತಿದ್ದೆ. ಶಿ ವಾಸ್ ಆಲ್ಸೋ ಹ್ಯಾಪಿ. ಐ ಆಮ್ ಹ್ಯಾಪಿ ನಾನು ಇವತ್ತು ಬಂದಿರೋದು. ಅಂಡ್ ನಿಮ್ ಮನೇಲೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಹೌದಲ್ವಾ? ಕರೆಕ್ಟ್. ಅಂಡ್ ನಿಮ್ಮ ತಾಯಿ ವೀಣಾ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲೆವೆಲ್ ಸರ್ಚ್ ಮಾಡಿದ್ದೀರಾ, ಹೆಂಗ್ ಮಾಡಿದ್ದೀರಾ? ಐ ರಿಯಲಿ ವಾಂಟ್ ಟು ನೋ. ಆದ್ರೆ ಇವಾಗ ಐ ವಾಂಟ್ ಟು ನೋ ಅರ್ಚನಾ ಅವ್ರೆ, ಏನಂದ್ರೆ ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ ಗಳಲ್ಲಿ ಒಂದು ಕಾಮನ್ ಇಂಟ್ರೊಡಕ್ಷನ್ ಇರುತ್ತೆ, ರೈಟ್? ಸೊ ನಾನು ಅದೇ ಹೇಳ್ತಾ ಇದ್ದೆ, ಯಂಗೆಸ್ಟ್ ಮದರ್ ಅಂತ ಅಷ್ಟೇ ಹೇಳ್ದೆ, ನಾನು ಹೆಸರನ್ನ ಹೇಳಲಿಲ್ಲ. KGF ಸಿನಿಮಾದ ತಾಯಿ, ರಾಕಿ ಬಾಯ್ ಅವ್ರ ಅಮ್ಮನ ಪಾತ್ರ ಅಂತೆಲ್ಲ. ಇದು ಕಾಮನ್ ಆಗಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ಪರಿ, ವಿಚ್ ಆಫ್ ಕೋರ್ಸ್ ಖಂಡಿತ ನಿಮ್ಗೆ ಖುಷಿ ಕೊಡುವಂತದ್ದೇ, ಇಲ್ಲ ಅಂತಲ್ಲ. ಬಟ್ ನೀವು ಸಾಕಷ್ಟು ವರ್ಕ್ ಏನ್ ಮಾಡಿದೀರಾ, ಒಂದು ವೆಬ್ ಸೀರೀಸ್ ಮಾಡಿರೋದಿರಬಹುದು, ಅಥವಾ ಇಲ್ಲಿ ಸೀರಿಯಲ್ಸ್ ಮಾಡಿರೋದಿರಬಹುದು, ಸಿನಿಮಾಗಳು ಮಾಡಿರೋದಿರಬಹುದು, ಅವೆಲ್ಲವೂ ಇಟ್ ಇಸ್ ಆಕ್ಚುಲಿ ವೆರಿ ವೆರಿ ಡಿಫ್ರೆಂಟ್ ಅಂಡ್ ಯುನೀಕ್ ಆಗಿರುವಂತಹ ಪ್ರಾಜೆಕ್ಟ್ಸ್ ಗಳೇನೆ. ಲೆಟ್ಸ್ ಅಸ್ಯೂಮ್ ಫಾರ್ ಅ ಮೂಮೆಂಟ್ ನೀವು ಅರ್ಚನಾ ಜೋಯ್ಸ್ ಅಲ್ಲ, ನೀವು ಯು ಆರ್ ಅನ್ ಆಂಕರ್. ನೀವಾಗಿದ್ದಿದ್ರೆ ಅರ್ಚನಾ ಜೋಯ್ಸ್ ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಿ? ಓಕೆ, ಇವತ್ತು ಐ ಥಿಂಕ್ ಇಡೀ ಇಂಟರ್ವ್ಯೂ ನಲ್ಲಿ ತುಂಬಾ ಅನ್ನೋದನ್ನೇ ನೀವು ಒಂದು ಸೆಪರೇಟ್ ಕಟ್ ಮಾಡಿ ಹಾಕ್ಬೋದು ಅನ್ಸುತ್ತೆ. ಬಿಕಾಸ್ ದೇರ್ ಇಸ್ ಸೋ ಮಚ್ ಟು ಥಿಂಕ್. ಮೇ ಬಿ ನಿಮ್ ತರ ನನ್ಗೆ ಆರ್ಟಿಕ್ಯುಲೇಟ್ ಎಲ್ಲ ಮಾಡಕ್ ಬರೋದಿಲ್ಲ. ನಾನ್ ಸ್ವಲ್ಪ ಹಂಗೆ ಟೆಡಾಗೆ ಹಾಗೆ ಏನಾದ್ರು ಟ್ರೈ ಮಾಡ್ತೀನಿ. ಮೇ ಬಿ ಐ ಕ್ಯಾನ್ ಫಸ್ಟ್ ಆಫ್ ಆಲ್ ಐ ವಿಲ್ ಅವಾಯ್ಡ್ ಅಮ್ಮ ಮದರ್ ಅನ್ನೋ ವರ್ಡ್ ನೇ ಅವಾಯ್ಡ್ ಮಾಡ್ಬಿಡ್ತೀನಿ ನಾನು. ಓಕೆನಾ? ಸೊ ದಿ ವೆರಿ ಬ್ಯೂಟಿಫುಲ್, the very daring actress, yakandre who chose to do the kind of role. So maybe hangenadu. And dancer ano identity I am happy leave tagondri. Maybe adna innond ಸ್ವಲ್ಪ prominent ಆಗಿ ಯೂಸ್ ಮಾಡ್ತೀನಿ ನಾನು. ಭರತನಾಟ್ಯ ನನ್ನ ಫೇವ್ರೆಟ್ ಕೂಡ. ನನಗೇನಾದ್ರೂ ಒಂದು ರಿಗ್ರೆಟ್ ಅಂತಿದ್ರೆ, ಅಯ್ಯೋ ನಾನು ಭರತನಾಟ್ಯ ಕಲೀಲಿಲ್ವಲ್ಲ ಅಂತಿದೆ. ಆದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ. ಸೊ ನನ್ ಮಗಳನ್ನ ಸೇರಿಸ್ಬೇಕು ಅಂತ ನನಗೆ, ಅಂದ್ರೆ ನಮ್ಗಿರತ್ತಲ್ಲ ನಾವ್ ಮಾಡಕ್ ಆಗದೆ ಇದ್ದನ್ನ ನಮ್ಮ ಮಕ್ಕಳ ಮೂಲಕ ಮಾಡ್ಬೇಕು ಅಂತ. ಸೊ ಆ ಆಸೆ ಅಂತೂ ಇದೆ. ಅವಳಿಗೆ 7 ವರ್ಷ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಬಟ್ ಇವಾಗ ನೋಡಿ, ನಿಮ್ಮ ಜೀವನ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಆಗ್ಲೇ ಹೇಳ್ದಾಗೆ ಬರೀ ಒನ್ ಪಾರ್ಟ್ ಆಫ್ ಯುವರ್ ಲೈಫ್ ಬಗ್ಗೆ ಮಾತ್ರನೇ ಹೆಚ್ಚು ಹೈಲೈಟ್ ಆಗಿರೋದು. KGF ಅಲ್ಲಿ ರಾಕಿ ಬಾಯ್ ಅವ್ರ ಅಮ್ಮ. ಇವಾಗ ನಮ್ಮನೆಗೆ ಬಂದ ತಕ್ಷಣನೇ ಬೈದಿವಿ, ಇವತ್ತು ನಮ್ಮನೇಲಿ ಶೂಟ್ ಮಾಡ್ತಿದೀವಿ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಶೂಟ್. ಯಾಕಂದ್ರೆ ಒಂದು ಒಳ್ಳೆ ಔಟ್ಡೋರ್ ಜಾಗದಲ್ಲಿ ನಾವು ಶೂಟ್ ಪ್ಲಾನ್ ಮಾಡಿದ್ವಿ. ತುಂಬಾ ಜೋರಾದ ಮಳೆ ಅಂಡ್ ವಿ ಶಿಫ್ಟೆಡ್ ನಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೋಡಿ ಇವಾಗ್ಲೂ ಮಳೆ ಬರ್ತಾ ಇದೆ, ಬಟ್ ಆ ರಿಸ್ಕ್ ತಗೊಂಡು ಏನಾದ್ರು ಮಾಡಿದಿದ್ರೆ ಐ ಡೋಂಟ್ ನೋ ಶೂಟ್ ಏನಾಗಿರೋದು ಅಂತ. ಬಟ್ ನಾನು ಹಿಂಗಾಗಿದೆ ನಮ್ಮನೇಲಿ ಮಾಡೋಣ ಅಂದ ತಕ್ಷಣ ನೀವ್ ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ಇವ್ ಸೆಡ್ ಯಾ ಮಾಡ್ತೀನಿ ಅಂತ. ಸೊ ಅರ್ಚನಾ ಅವರೇ, ನಿಮ್ಮ ಲೈಫ್ ನ ಹೇಗ್ ಮಾತಾಡೋಣ ಅಂತ ನಿಮ್ಮ ಲೈಫ್ ಬಗ್ಗೆ ನಾನು ಅನ್ಕೊಂಡಿರೋದು ಅಂದ್ರೆ, ಇವಾಗ ಯುದ್ಧಕಾಂಡ 2 ರಿಲೀಸ್ ಆಗಿದೆ. ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ಸಿನಿಮಾ ನೋಡಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಾಕಷ್ಟು ವಿಷಯಗಳಿದೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಆದ್ರೆ ಅದಕ್ಕಿಂತ ಮುಂಚೆ ರಾಮಾಯಣದಲ್ಲಿ 7 ಕಾಂಡಗಳಿದೆ. ಅದ್ರಲ್ಲಿ 6ನೇದ್ದು ಯುದ್ಧಕಾಂಡ. ಆದ್ರೆ ನಾವ್ ಎಲ್ಲಾ ಕಾಂಡದ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್, ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಇದುವರೆಗೂ ನಾನು ಯಾರು ಈ ತರ ಒಂದು ಆಂಗಲ್ ಅಲ್ಲಿ ಈ ಸಬ್ಜೆಕ್ಟ್ ನ ಅಥವಾ ಇಂಟರ್ವ್ಯೂ ನ ಹಿಂಗೆ ಫ್ರೇಮ್ ಮಾಡಿರೋದು, ದಿಸ್ ಇಸ್ ವೆರಿ ನ್ಯೂ. ಥ್ಯಾಂಕ್ ಯು. ಸೊ ಲೆಟ್ಸ್ ಬಿಗಿನ್ ವಿತ್ ಬಾಲಕಾಂಡ. ಓಕೆ, ನಮ್ಮೆಲ್ಲರಿಗೂ ಖುಷಿ ಕೊಡುವಂತಹ ಕಾಂಡ ಇದು. ರಾಮನ ಜನನ ಆಬ್ವಿಯಸ್ಲಿ ಅದನ್ನ ಪ್ರೈಮರಿಲಿ ಹೈಲೈಟ್ ಮಾಡುತ್ತೆ ಇದು. ಅಂಡ್ ರಾಮ ಹೇಗಿದ್ದ ಅಯೋಧ್ಯೆಯಲ್ಲಿ, ಹೇಗೆ ಬೆಳೆದ ಅವರ ತಮ್ಮಂದ್ರ ಜೊತೆ, ರಘುವಂಶದ ದೊರೆಗಳು, ಇವರೆಲ್ಲರನ್ನ ಹೈಲೈಟ್ ಮಾಡುತ್ತೆ. ಸೊ ನೀವು
ಬ್ಯೂಟಿಫುಲ್ ಆಗಿರುವಂತಹ ಫ್ಯಾಮಿಲಿ. ಶ್ರೀನಿವಾಸನ್ ನಿಮ್ಮ ತಂದೆಯವರ ಹೆಸರು, ವೀಣಾ ಅವರು ನಿಮ್ಮ ತಾಯಿ, ವೈಷ್ಣವಿ ಅವರು ನಿಮ್ಮ ತಂಗಿ. ಹುಟ್ಟಿದ್ದು ಕೋಲಾರಲ್ಲಿ, ಕರೆಕ್ಟ್ ಅಲ್ವಾ? ತಂಗಿನ ಕರೆಕ್ಟ್ ಓಕೆ. ಅಪ್ಪಂದು ಬೇಕರಿ ಇತ್ತು ಕರೆಕ್ಟ್ ಅಲ್ವಾ? ಅಂಡ್ ಯೋಗ ಮತ್ತೆ ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇದ್ರು, ಮೈಸೂರಿನಲ್ಲಿದ್ರು. ಅವ್ರಿಗೆ ತುಂಬಾ ಆಸೆ ಇತ್ತು ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರು ರೆಕಗ್ನೈಸ್ ಮಾಡ್ಕೋಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಫೈನಾನ್ಷಿಯಲ್ ಕನ್ಸ್ಟ್ರೇನ್ಸ್ ಇಂದ ಅದು ಆಗ್ಲಿಲ್ಲ. ಏನೋ ಅಂತಾರಲ್ಲ ಇದು ಬೋಲ್ಡ್ ಅಂತ ನಾವು ವಾಟ್ ಇಸ್ ಇಟ್ ಕಾಲ್ಡ್, ಹಂಗೆ ಐ ಆಮ್ ಇಂಪ್ರೆಸ್ಡ್ ಬೈ ಯೋರ್ ರಿಸರ್ಚ್. ಎನಿವೇ ಥ್ಯಾಂಕ್ ಯು. ಇದನ್ನು ಹೊರತುಪಡಿಸಿ ಅಂದ್ರೆ ಇವಾಗ ನೀವು ಬಂಗಾರಪೇಟೆಯಲ್ಲಿ ಸ್ಕೂಲಿಂಗ್ ನ ಸ್ಟಾರ್ಟ್ ಮಾಡ್ತೀರಾ, ವರ್ಷಕ್ಕೊಂದೊಂದು ಸ್ಕೂಲಲ್ಲಿ ಓದ್ಕೊಂಡ್ ಬರ್ತೀರಾ. ಬ್ಯೂಟಿಫುಲ್ ಆಗಿದೆ. ನಮಗೆ ನಿಮ್ಮ ಬಾಲಕಾಂಡದ ಬಗ್ಗೆ ಗೊತ್ತಿಲ್ದಿರೋ, ನಾವು ಕೇಳಿಲ್ದಿರೋ ವಿಷಯಗಳನ್ನ ಹೇಳಿ. ಗೊತ್ತಿಲ್ದಿರೋದು, ಕೇಳಿಲ್ದೇ ಇರೋ ವಿಷಯ. ಸೊ ಅಂದ್ರೆ ನೀವ್ ಹೇಳಿದ್ದು ಆಲ್ಮೋಸ್ಟ್ ಕವರ್ ಮಾಡಿದ್ರ, ಕರೆಕ್ಟು. ನಾನ್ ಆಕ್ಚುಲಿ ನನ್ನ ಬಾಲ್ಯ ಎಲ್ಲ ನನ್ನ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನನ್ನ ಅಜ್ಜಿ ತಾತನ ಜೊತೆ ಆಗಿದ್ದು. ಸೊ ನೀವ್ ಹೇಳ್ದಂಗೆ ಅಪ್ಪಂದು ಬೇಕರಿ ಇತ್ತು. ಬಟ್ ಇನಿಷಿಯಲಿ ಅಪ್ಪ ಇಸ್ ಆಕ್ಚುಲಿ MSc ಮ್ಯಾಥಮೆಟಿಕ್ಸ್, ಅಮ್ಮ ಝುವಾಲಜಿಸ್ಟ್. ಬಟ್ ಅದ್ರಲ್ಲಿ ಅವ್ರು ಹಿ ಡಿಂಟ್ ಲೈಕ್ ವರ್ಕಿಂಗ್ ಅಂಡರ್ ಸಂಬಡಿ, ಸೊ ಹಿ ವಾಂಟೆಡ್ ಟು ಹ್ಯಾವ್ ಹಿಸ್ ಓನ್ ಸಾಮ್ರಾಜ್ಯ. ಸೊ ದಟ್ಸ್ ವೈ ಅವರು ಬೇಕರಿ ಅಂತ ಹೇಳಿ ಅದ್ರೊಳಗಡೆ ಹೋದ್ರು. ಅಂಡ್ ಅವರಿಗೆ ಆಂಧ್ರದಲ್ಲಿ ಬಿಸ್ನೆಸ್ ಆಗ್ತಾ ಇತ್ತು, ಪುಂಗ್ನೂರ್ ಅಂತ ಒಂದ್ ಜಾಗ. ಸೊ ಅಲ್ಲಿ ನನಗೆ ಹೋಗ್ಬಿಟ್ರೆ ಲ್ಯಾಂಗ್ವೇಜ್ ಸಮಸ್ಯೆ ಆಗತ್ತೆ, ಕನ್ನಡದವರು ಅಲ್ಲಿ ತೆಲುಗು ತುಂಬಾ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಇಲ್ಲಿ ನಾನು ಅಜ್ಜಿ ತಾತನ ಜೊತೆ ಕೋಲಾರದಲ್ಲಿ ಬೆಳೆದಿದ್ದು. ಸೊ ಅಮ್ಮನ ಊರು ಕೋಲಾರ, ನಾವು ಹುಟ್ಟಿದ ಕೋಲಾರ, ಅಲ್ಲಿ ಕಂಟಿನ್ಯೂ ಮಾಡಿದ್ದು, ಅಂದ್ರೆ ಸ್ಟಾರ್ಟ್ ಮಾಡಿದ್ದು. ನನ್ನ ಸೋದರ ಮಾವ ನವಚೇತನ ಅಂತ ಒಂದು ಸ್ಕೂಲ್ ಅವಾಗ್ಲೇನೆ ಅವ್ರು ಓಪನ್ ಮಾಡಿದ್ದು. ಸೊ ಐ ಆಮ್ ದ ಫಸ್ಟ್ ಅಡ್ಮಿಷನ್ ಆ ಸ್ಕೂಲಿಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ ಜರ್ನಿ. ಸೊ ಐ ಗ್ರೂ ಅಪ್ ವಿತ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಅಂಡ್ ಮೈ ಸೋದರ ಮಾವ. ಸೊ ಅಲ್ಲಿಂದ ಶುರು ಆಯ್ತು. ಗೊತ್ತಿಲ್ದಿರೋ ವಿಷಯ ಅಂದ್ರೆ ಯಾವ ತರದ ವಿಷಯ ಅಂತ ಐ ಆಮ್ ಥಿಂಕಿಂಗ್. ಇಫ್ ಯು ಕ್ಯಾನ್ ಹೆಲ್ಪ್ ಮಿ ಔಟ್, ಐ ವಿಲ್. ನೀವು ನಿಮ್ಮ ತಂದೆ ತಾಯಿಗೆ ಗೊತ್ತಿಲ್ಲದೆ ಮಾಡಿರುವಂತ ಯಾವ್ದಾದ್ರು ತರ್ಲೆ ಇರ್ಬೋದು, ನೀವು ನೋಡಿದಂತ ಫಸ್ಟ್ ಫಿಲಮ್ ಇರಬಹುದು. ನೀವ್ ಈ ತರ ಏನಾದ್ರು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಪ್ರಾಬಬ್ಲಿ ಐ ವಿಲ್ ಬಿ ಏಬಲ್ ಟು. ನನಗೆ ಫಾರ್ ಎಕ್ಸಾಂಪಲ್ ನಾನು ಥಿಯೇಟರ್ ನೋಡಿದಂತ ನನಗೆ ನೆನಪಿರೋ ಮೊದಲ ಸಿನಿಮಾ ಶಬ್ದವೇದಿ. ಎಂಟೈರ್ ಫ್ಯಾಮಿಲಿ ಜೊತೆ ಹೋಗಿದ್ವಿ. ನನ್ಗೆ ಯಾವ್ದು ಫಸ್ಟ್ ಅಂತ ನೆನಪಿಲ್ಲ. ನಮ್ಗೆ ಅಲ್ಲಿ ಸ್ಕೂಲಲ್ಲಿ ಓದುವಾಗ ಈ ಎಜುಕೇಶನಲ್ ಅಥವಾ ಮಕ್ಕಳು ನೋಡುವಂತ ಸಿನಿಮಾ ಅಂತ ತಿಂಗ್ಳಿಗೊಂದ್ಸಲನೋ ವರ್ಷಕ್ಕೊಂದ್ಸಲನೋ ಹಂಗೇನೋ ಕರ್ಕೊಂಡ್ ಹೋಗೋರು. ಬಹುಶಃ ಅವಾಗ ಕೋಲಾರದಲ್ಲಿ ಆ ಟೈಮಲ್ಲಿ ನಾನು ಮದರ್ ತೆರೆಸಾ ಅನ್ನೋ ಒಂದು ಸ್ಕೂಲಲ್ಲಿ ಓದ್ತಿದ್ದೆ. ಆ ಸ್ಕೂಲಿಂದ ಬೇಬಿನ, ಆ ಸಿನಿಮಾ ಹೆಸರು ಬೇಬೀಸ್ ಡೇ ಔಟ್. ಬೇಬೀಸ್ ಡೇ ಔಟ್, ಓಕೆ ಓಕೆ. ನಾವೆಲ್ಲರೂ ನೋಡಿದೀವಿ ನಮ್ಮ ಚೈಲ್ಡ್ಹುಡ್ ಅಲ್ಲಿ, ನೋಡಿದೀವಿ. ಬೇಬೀಸ್ ಡೇ ಔಟ್ ನಾನು ನನ್ನ ಸ್ಕೂಲ್ ಇಂದ ಹೋಗಿ ನೋಡಿದ್ ನೆನಪು. ನಾನು ಕರೆಕ್ಟ್ ಆಗಿ ನೆನಪಿಲ್ಲ. ಇದರ್ ಆ ಸಿನಿಮಾ ಫಸ್ಟ್ ನೋಡಿದೀನಿ, ಅಥವಾ ಮಂಜುನಾಥ ಇಸ್ ಮೈ ಫಸ್ಟ್ ಫಿಲಮ್ ಇನ್ ಶ್ರೀ ಮಂಜುನಾಥ ಇನ್ ಥಿಯೇಟರ್, ಈದರ್ ದಟ್. ಅದು ಕೋಲಾರದಲ್ಲೇ. ಇದೆರಡು ಇಲ್ಲ ಅಂದ್ರೆ ತೆಲುಗು ಒಂದ್ ಸಿನಿಮಾ ಇದೆ, ಆ ಸಿನಿಮಾ ಹೆಸರು ಮರ್ತೋಗಿದೆ, ಬಟ್ ಆ ಸಾಂಗ್ ಸಖತ್ ಫೇಮಸ್, ನಿಮ್ಗೂ ಗೊತ್ತಿರುತ್ತೆ. ಅದ್ರ ಮೇಲೆ ಕನ್ನಡದಲ್ಲೂ ನಾವ್ ಏನೇನೋ ಪದ ಎಲ್ಲ ಕಟ್ಕೊಂಡ್ ಹಾಡಿರ್ತಿದ್ವಿ ಆಯ್ತಾ. అలగలగా ఆకాశం ఉంది ఆకాశంలో మేఘం ఉంది మేఘం వెనక రాగం ఉంది రాగంలో ఏನೇನೋ ಬರುತ್ತೆ. ನಾ ಚಿಲಕ నువ్వే ಕಾవాలి ಅಂತ. ಅದೇನೋ ಕನ್ನಡದಲ್ಲಿ ಇಡ್ಲಿ ಮೇಲೆ ತಟ್ಟೆ ಏನೇನೋ ಆತರ ಎಲ್ಲ ಹಾಡ್ತಿದ್ವಿ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್. ಸೊ ಕನ್ನಡ ನೆನಪಿಲ್ಲ, ಬಟ್ ಈ ತೆಲುಗು ಹಾಡಂತೂ ನೆನಪಿದೆ. ಕನ್ನಡದ ಅಂದ್ರೆ ಇದು ಸ್ವಂತ ಕನ್ನಡದ ನಾವೇ ಕಟ್ಟಿರೋ ಹಾಡು ಇದು. ಅಂದ್ರೆ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್. ಯಾರ್ಯಾರು ನಮ್ ವರ್ಷನ್ ಏನೇನೋ ಹಾಡ್ತಾ ಇದ್ವಿ ಅವಾಗ. ಸೊ ಇದು ತೆಲುಗು ಸಾಂಗ್. ನಾಚಿಲಕ నువ్వే ಕಾవాలి ಏನಕ್ಕೆ ನೆನಪಿದೆ ಅಂದ್ರೆ ನಮ್ದು ಇನ್ನೊಂದು ಹೆಸರು ನಾಚಿಯಾರ್. ಸೊ ನಾಚಿಲಕ ನಾಚಿಯಾರ್, ನಾಚಿ ಐಡೆಂಟಿಕಲ್ ಇದೆ, ಹೆಸರು ಸಿಮಿಲರ್ ಇದೆ ಅಂತ. ದಟ್ಸ್ ಹೌ ಐ ರಿಮೆಂಬರ್. ಸೊ ಅದನ್ನ ಐ ರಿಮೆಂಬರ್ ವಾಚಿಂಗ್ ಇನ್ ಥಿಯೇಟರ್ಸ್. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಸಿನಿಮಾ ನಾನು ಫಸ್ಟ್ ಸಿನಿಮಾ ಆಗಿರುತ್ತೆ ನೋಡಿರೋದು. ಓಕೆ. ಸೊ ನೀವ್ ಇವಾಗ ಏನ್ ಹೈಲೈಟ್ ಮಾಡಿದ್ರಿ ಶ್ರೀ ಮಂಜುನಾಥ, ಅದ್ರಲ್ಲಿ ಇವಾಗ ನಿಮ್ಮ ಈ ಸಿನಿಮಾದೊಬ್ರು ಕೋಸ್ಟಾರ್ ಕಾಣಿಸ್ಕೊಂಡಿದ್ದಾರೆ, ಗೊತ್ತಾ? ಹೌದಾ? ನಾಗಾಭರಣ ಸರ? ಅಲ್ಲ, ಅಜಯ್ ರಾವ್. ಅವ್ರು ಹೇಳಿ ನನಗೆ ಗೊತ್ತಾಯ್ತು. ಅವ್ರು ಹೇಳಿದ ತಕ್ಷಣ ನಾನು ಓಕೆ ಹೌದಾ ಎಷ್ಟೊಂದ್ಸಲ ನೋಡ್ಬಿಟ್ಟಿದ್ದೀನಿ ಶ್ರೀ ಮಂಜುನಾಥ. ಓಕೆ ಇನ್ನೊಂದ್ಸಲ ನೋಡ್ತೀನಿ, ಇವಾಗ ಇನ್ನೊಂದ್ಸಲ ನೋಡ್ತೀನಿ. ಓಕೆ ಯಾ ನೋಡೋಣ. ಅಂಡ್ ಹೀಗೆ ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾನೆ ಈ ರೇಡಿಯೋದಲ್ಲಿ ಆಡ್ಸ್ ಕೇಳ್ತಾ ಇದ್ವಿ. ನನಗೆ ನನ್ನ ಚೈಲ್ಡ್ಹುಡ್ ಅಂದ್ರೆ ಅದ್ ನೆನಪಾಗುತ್ತೆ. ಅಂದ್ರೆ ಅವಾಗ ಇದ್ದಿದ್ ಒಂದೇ ರೇಡಿಯೋ ಸ್ಟೇಷನ್, ಅಥವಾ ಟಿವಿ ಅಂದ್ರೆ ಬರೀ ಡಿಡಿ ಒಂದೇ ನೋಡ್ತಾ ಇದ್ವಿ. ನಮ್ಗೆ ಚೈಲ್ಡ್ಹುಡ್ ಅಲ್ಲಿ ಟಿವಿನೇ ಇಲ್ಲ. ಅಂದ್ರೆ ನಾನು ಅಜ್ಜಿ ತಾತನ ಜೊತೆ ಎಲ್ಲಿವರೆಗೂ ಬೆಳ್ದೆ ಅಲ್ಲಿವರೆಗೂ ಟಿವಿ ಇದೆ. ಅಲ್ಲಿವರೆಗೂ ನನ್ಗೆ ಸೀರಿಯಲ್ ಎಕ್ಸ್ಪೋಜರ್ ಇದೆ. ಯಾಕಂದ್ರೆ ನಮ್ ತಾತ ಲಿಟ್ರಲಿ 6 ಗಂಟೆ ಒಂದ್ ಚಾನೆಲ್ ಆನ್ ಮಾಡಿದ್ರೆ
ಟಿವಿ ಅವ್ನು ಬೈಬೇಕು, ಅವ್ನ ಚಾನಲ್ ಎಲ್ಲ ಯಾರಾದ್ರೂ ಸಾಕ್ ಮುಗೀತ್ ಎದ್ದೋಗಿ ಮಲ್ಕೊಳ್ಳಿ ಅಂತ, ಅಲ್ಲಿವರೆಗೂ ಟಿವಿ ಓಡ್ತಾನೆ ಇರೋದು. ಇದನ್ನ ನಮ್ ತಾತ ಒಂದ್ ಸೀರಿಯಲ್ ನೋಡೋರು, ಅದಾದ್ಮೇಲೆ ನಮ್ಮ ಅಜ್ಜಿ ಯಾವ್ದೋ ಒಂದ್ ಸೀರಿಯಲ್ ನೋಡೋರು. ಸೊ ಇಟ್ ವುಡ್ ಜಸ್ಟ್ ಕೀಪ್ ರನ್ನಿಂಗ್ ಚಾನೆಲ್. ಅದ್ರ ಮಧ್ಯೆ ನಮ್ಮ ಮಾಮ ಬಂದು ಒಂದ್ ನ್ಯೂಸ್ ಚಾನೆಲ್ ಆನ್ ಮಾಡೋದು. ಸೊ ಒಂದ್ 6:30-7 ಗಂಟೆ ಟೈಮ್ ಅಲ್ಲಿ ಟಿವಿ ಆನ್ ಆದ್ರೆ 10 ಗಂಟೆವರೆಗೂ ಹೋಗ್ತಾನೆ ಇರತ್ತೆ. ಸೊ ಅದಾದ್ಮೇಲೆ ನನ್ಗೆ ಅಪ್ಪ ಅಮ್ಮನ ಜೊತೆ ಬಂದ್ಮೇಲೆ ಶಿಫ್ಟ್ ಆದ್ಮೇಲೆ ಟಿವಿ, ಸಿನಿಮಾ ಇದೆಲ್ಲ ಏನೂ ಇಲ್ಲ. ಓಕೆ. ಅಂದ್ರೆ ಅಪ್ಪಂದು ಟೈಪ್ ಆಫ್ ಅಪ್ಬ್ರಿಂಗಿಂಗ್ ಇಸ್ ವೆರಿ ಡಿಫ್ರೆಂಟ್. ಫಿಸಿಕಲ್ ಆಕ್ಟಿವಿಟಿ, ಯೋಗ ಮಾಡಿ, ಜಿಮ್ನಾಸ್ಟಿಕ್ ಮಾಡಿ, ಸೈಕ್ಲಿಂಗ್ ಹೋಗೋಣ, ಬ್ಯಾಡ್ಮಿಂಟನ್ ಅನ್ನ, ಆತರ. ಅಫ್ಕೋರ್ಸ್ ನಾ ಅಜ್ಜಿ ತಾತ ಪಾಪ ವಯಸ್ಸಾಗಿತ್ತು. ಸೊ ಅಪ್ಪ ಇಸ್ ಮೋರ್ ಲೈಕ್ ದಟ್. ಯಾವ್ದಾದ್ರು ಕ್ಲಾಸಿಗೆ ಹೋಗೋದಾಗ್ಲಿ ಅಥವಾ ಇನ್ನೊಂದೇನೋ ರೇಡಿಯೋ ಕೇಳಿಸ್ಕೊಳ್ತಾ ಇದ್ವಿ ಅವಾಗ. ಚಾನಲ್ ವಿವಿಧ ಭಾರತಿ, ಎಕ್ಸಾಕ್ಟ್ಲಿ, FM ರೇನ್ಬೋ, ಇವೆರಡು ಮೇಜರ್ಲಿ. ಹೌದು, ಅದ್ರಲ್ಲಿ ಎಜುಕೇಶನಲ್ ಪರ್ಪಸ್ ಬರ್ತಾ ಇರತ್ತೆ. ಅದಾದ್ಮೇಲೆ ಕತೆಗಳೇನೋ ಹೇಳ್ತಾರೆ. ಆಮೇಲೆ ಬೆಸ್ಟ್ ಕತೆಗಳನ್ನ ರೇಡಿಯೋನಲ್ಲಿ ಬರುತ್ತೆ, ಸಿನಿಮಾ ಬರೋದು, ಸಿನಿಮಾ ಡೈಲಾಗ್ಸ್ ಸಖತ್ತಾಗಿರೋದು, ಮಧ್ಯಾಹ್ನ ಹೊತ್ತು ಬರೋದು ಸಂಡೇ. ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಏನ್ ಮಜಾ ಅಲ್ಲ ಅದು. ಅದೊಂದು. ಆಮೇಲೆ ಓ ಮೈ ಗಾಡ್, ಐ ರಿಮೆಂಬರ್, ಐ ಥಿಂಕ್ ನಾನು 6th ಸ್ಟ್ಯಾಂಡರ್ಡ್ 5th ಏನೋ ಇದ್ದೆ, ಅವಾಗ ಅನ್ಸುತ್ತೆ ಜೋಗಿ ಬಂದಿದ್ದು. ಓಕೆ. ಆ ಸಿಡಿ ತಗೊಂಡ್ ಬಂದು ಯಪ್ಪ ದೇವ್ರೆ ಎಷ್ಟು ಸಲ ಕೇಳಿ 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 ಆ ಸಾಂಗ್ ನಾನು ಮನೆಯಲ್ಲಿ ಎಲ್ಲರಿಗೂ ಚಿಟ್ಟಿಡಿಸ್ಬಿಟ್ಟಿದ್ದೆ. ಚಿಕ್ಕ ಬುಕ್ಕು ರೈಲು ನೀಲದಿಲ್ಲ ಎಲ್ಲೂ ಯಾಕೆ ಹಿಂಗೆ ಆಡುತ್ತಾಯ್ತು, ಅದು ಎಲ್ಲಾ ಸಾಂಗ್ಸ್ ಆಯ್ತಾ. ಸೊ ಅದೊಂದು ಕ್ಯಾಸೆಟ್ ಅಲ್ವಾ ಸ್ವಲ್ಪ ಜಾಸ್ತಿ ಇದ್ದಿದ್ದು. ಸೊ ವಿ ಹ್ಯಾಡ್ ಟೇಪ್ ರೆಕಾರ್ಡರ್. ಅದು ದೇರ್ ಇಸ್ ಸೋ ಮೆನಿ ಥಿಂಗ್ಸ್. ಹಂಗೆ ವಾಕ್ಮೆನ್ ಹೊಸ್ದು ಅವಾಗ. ಸುಮ್ನೆ ನಾನ್ಸೆನ್ಸ್ ತರ ಏನೇನೋ ಮಾತಾಡಿ ರೆಕಾರ್ಡ್ ಮಾಡ್ಬಿಟ್ಟು ಅದ್ ನಮ್ಮ ವಾಯ್ಸ್ ನಾವೇ ಕೇಳಿಸ್ಕೊಳ್ಳೋದು. ಕೇಳು ಕೇಳು ಅಂತ ಬರೋರ್ಗೆಲ್ಲಾನು ಪ್ರಾಣ ತಿನ್ನೋದು. ಸೊ ಈ ತರ. ಬಟ್ ಇನ್ನೊಂದೇನಂದ್ರೆ, ನಾನು ಕೋಲಾರದಲ್ಲಿದ್ದಾಗ ನನಗೂ ನನ್ನ ತಂಗಿಗೂ 4 ವರ್ಷ ವ್ಯತ್ಯಾಸ. ಸೊ ಅವ್ರು ಅದೇ ಹೇಳಿದ್ನಲ್ಲ, ಪುಂಗ್ನೂರಲ್ಲಿದ್ರು. ಸೊ ಅವಳಿಗೆ ದಿಢೀರ್ ಅಂತ ನಾವು ಹೋದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂಥರ ಇನ್ಸೆಕ್ಯೂರ್ಡ್ ಫೀಲಿಂಗು. ಇವಳು ಯಾರು, ನಮ್ ಮನೆಗ್ ಬರ್ತಾಳೆ, ನಮ್ಮ ಅಪ್ಪ ಅಮ್ಮ ಇವಳು ಬಂದಾಗ ಇವಳಿಗೆ ಪ್ರೀತಿ ಮಾಡ್ತಾರೆ, ಈ ತರದೊಂದು. ಯಾಕಂದ್ರೆ ಶಿ ವಾಸ್ ವೆರಿ ಯಂಗ್, ಶಿ ವಾಸ್ ನಾಟ್ ಯೂಸ್ ಟು ಮೀ. ಸೊ ದಟ್ ವಾಸ್ ಆಕ್ಚುಲಿ ಒನ್ ಟರ್ನಿಂಗ್ ಪಾಯಿಂಟ್. ಅವಾಗ ಗೊತ್ತಾಗಿದ್ದು ಇಲ್ಲ, ಆಮೇಲೆ ಇದು ಸೀರಿಯಸ್ ಇಶ್ಯೂ ಆಗುತ್ತೆ, ಅಕ್ಕ ತಂಗಿರ ಮಧ್ಯೆ ಬಾಂಡಿಂಗ್ ಇಲ್ಲ ಅಂದ್ರೆ ಅನ್ಬಿಟ್ಟು ವಾಪಸ್ ಅವ್ರು ಕರ್ನಾಟಕಕ್ಕೆ ಬಂದಿದ್ದು. ಸೊ ಅಲ್ಲಿವರೆಗೂ ಅಲ್ಲೇ ಇದ್ರು. ಸೊ ಅಲ್ಲಿಗೆ ಹೋದಾಗ ಅಲ್ಲಿ ತಂಗಿ ಜೊತೆ ಸ್ವಲ್ಪ ತರ್ಲೆ, ಅವಳು ಒಂದ್ಸಲ ಕೂಲ್ ಕಟ್ ಮಾಡ್ಬಿಟ್ಟಿದ್ದೆ ನಾನು. ನಮ್ಮ ಅಮ್ಮ ಎಲ್ಲ ಮಲ್ಗಿದ್ದಾರೆ, ನಾನು ಚಿಕ್ಕೋಳೆ ಅಲ್ವಾ, ಬರೀ 4 ವರ್ಷ ವ್ಯತ್ಯಾಸ. ಅವಳಿಗೆ ಅವಾಗ 1-3 ವರ್ಷನೋ ಏನೋ ಇತ್ತು. ಸೊ ಐ ವಾಸ್ ಪ್ರಾಬ್ಲಿ 6 or 7 years. ನಿನಗ್ ಬಾ, ನಾನು ಸಖತ್ತಾಗಿ ಹೇರ್ ಕಟ್ ಮಾಡ್ತೀನಿ. ನಮ್ಮ ಅಪ್ಪ ಮೋಸ್ಟ್ಲಿ ಶೇವ್ ಮಾಡಿ ಕತ್ರಿ ಅಲ್ಲೇ ಇಟ್ಟಿದ್ದಾರೆ. ಎಲ್ಲ ಮಧ್ಯಾಹ್ನ ಮಲ್ಗಿದ್ದಾರೆ, ನೀನು ಈ ತರ ಕಂತ್ರಿ ಕೆಲಸ ಮಾಡಿದೀನಿ. ಅಮ್ಮ ಎದ್ ಬಂದ್ ನೋಡಿದ್ರೆ ಅವಳು ಫುಲ್ ಹಿಂಗೆಲ್ಲ ವಿಚಿತ್ರ ಹೇರ್ ಆಗಿದೆ. ಆತರ ಒಂದು ಹಿಂಗೆ ಇದೆಲ್ಲ ಮಾತಾಡ್ತಾ ಒಂದ್ ಸಲ ಒಂದು ಟೈಮ್ ಮಿಷಿನ್ ಏನಾದ್ರು ಸಿಕ್ಕಿ ನಾವು ಹಿಂದಕ್ಕೆ ಹೋಗೋದಕ್ಕಾದ್ರೆ ಲೈಫ್ ಅಲ್ಲಿ ಅಂತ ಎಷ್ಟು ಸಲ ಅನ್ಸುತ್ತಲ್ವಾ. ಸೋ ಮೆನಿ ಟೈಮ್ಸ್. ಸೊ ನಿಮ್ಮ ಬಾಲಕಾಂಡದ ಹೈಲೈಟ್ಸ್ ಬ್ಯೂಟಿಫುಲ್ ಆಗಿದೆ, ನೈಸ್. ಅಂದ್ರೆ ತುಂಬಾ ಏನಂತಾರೆ, ಒಂದ್ ಪಾಯಿಂಟ್ ಅಂತ ಇರ್ಲಿಲ್ಲ ಅಲ್ಲ. ಸೊ ತುಂಬಾ ಏನೇನೋ ಹೇಳ್ದೆ. ಬಟ್ ಅವಾಗ ಅದನ್ನ ಮೆಲಕ್ ಹಾಕ್ತಾ ಇರಿ, ಬಿಕಾಸ್ ಇಟ್ಸ್ ಆಲ್ವೇಸ್ ಸೋ ಬ್ಯೂಟಿಫುಲ್. ನೆನಪಿಟ್ಕೊಂಡು ಇವಾಗ ಎಸ್ಪೆಷಲಿ ತಂಗಿಗ್ ಮಗು ಆಗಿರೋದ್ರಿಂದ ವಿ ಕೀಪ್ ಥಿಂಕಿಂಗ್ ಅಬೌಟ್ ಅವರ್ ಚೈಲ್ಡ್ಹುಡ್. ಎಷ್ಟ್ ಬೇಗ ಏಜ್ ಆಗೋಯ್ತು ಅಂದ್ರೆ, ನಾವ್ ಅಂದ್ರೆ ನಿನ್ನೆ ಮೊನ್ನೆ ಇನ್ನು ಜಗಳ ಆಡ್ದಾಗ ನೆನ್ಪು, ಅಥವಾ ಈ ತರ ಹಿಂಗೆಲ್ಲ ಬೇರೆ ಬೇರೆ ಊರಿಂದ ಶಿಫ್ಟ್ ಆದಾಗ ನೆನ್ಪು, ಸ್ಕೂಲಿಗೆ ಹೋದಾಗ ನೆನ್ಪು, ಈ ತರ ಎಲ್ಲಾನು. ಅಯ್ಯೋ, ನನ್ ತಂಗಿಗೆ ಸಖತ್ ಟಾರ್ಚರ್ ಇಟ್ಟಿದ್ದೀನಿ ನಾನ್. ಐ ಆಮ್ ಅ ಲೇಟ್ ಲತೀಫ್. ಪ್ರತಿ ಸಲ ಸ್ಕೂಲಿಗೆ ಹೋದಾಗ ದಿಸ್ ಇಸ್ ಕಮಿಂಗ್ ಬ್ಯಾಕ್ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾನ್ ಲೇಟಾಗಿ ಹೋಗೋದು, ನನ್ನಿಂದ ಅವಳು ಲೇಟು, ಅಸೆಂಬ್ಲಿ ಲೇಟು. ಐ ಆಮ್ ಸಾರಿ, ಐ ವೋಂಟ್ ಕಮ್ ಲೇಟ್ ಅಂತ 100 times ಬೈಬೇಕು. ನಿನ್ನಿಂದ ನಾನು ನಿಂದೆಲ್ಲ ಪನಿಷ್ಮೆಂಟ್ ತಗೋಬೇಕು ಅಂತ. ಬಟ್ ಮೋಸ್ಟ್ ಆಫ್ ಅವರ್ ಚೈಲ್ಡ್ಹುಡ್ ಇದು ಎಲ್ಲರ ಜೊತೆನಲ್ಲಿ, ಅಂದ್ರೆ ಈ ತರದ ತರ್ಲೆ ಇದೆಲ್ಲ ಜೊತೆನಲ್ಲಿ ಡಾನ್ಸ್ ಅಂಡ್ ಮ್ಯೂಸಿಕ್ ಹ್ಯಾಸ್ ಬೀನ್ ಕಾನ್ಸ್ಟೆಂಟ್ ಫಾರ್ ಬೋತ್ ಆಫ್ ಅಸ್. ಯಾಕಂದ್ರೆ ಅದೇ 6th ಸ್ಟ್ಯಾಂಡರ್ಡ್ಗೆ ಜಾಯಿನ್ ಆಗಿದ್ರಿಂದ ಅದು ಇಬ್ರಿಗೂ ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಅಲ್ಲ, ನಮ್ಮ ಫ್ಯೂಚರ್ನ ಅಥವಾ ನಮ್ಮ ಅಪ್ಬ್ರಿಂಗಿಂಗ್ ನಾವ್ ಏನ್ ಆಗ್ತೀವಿ ಅನ್ನೋದನ್ನ ಎಷ್ಟು ಬ್ಯೂಟಿಫುಲಿ ಒಂದು ಸಂಗೀತ ಇರಬಹುದು, ನೃತ್ಯ ಇರಬಹುದು, ಶೇಪ್ ಮಾಡತ್ತೆ ಅನ್ನೋದಕ್ಕೆ ಈ ಮೂಲಕ ವಿಡಿಯೋ ನೋಡ್ತಿರೋ ಯಾವುದೇ ತಂದೆ ತಾಯಂದ್ರಿಗೆ ಅಟ್ಲೀಸ್ಟ್ ನಾನು ಏನ್ ಹೇಳ್ತೀನಂದ್ರೆ, ಏನೇನ್ ಬೇಕಾದ್ರೂ ಕಲ್ಸಿ, ಅಂದ್ರೆ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಒಂದು ವೆಸ್ಟರ್ನ್ ಡಾನ್ಸ್, ಇನ್ನೊಂದು ಅದ್ರ ಜೊತೆಗೆ ಒಂದಾದ್ರೂ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂಥದ್ದನ್ನ ಕಲಿಸಿ. ಅದು ಒಂದು
ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರಬಹುದು, ವೀಣೆ ಇರಬಹುದು, ಅಥವಾ ತಬ್ಲಾ ಮೃದಂಗ ಇರಬಹುದು, ಅಥವಾ ನೃತ್ಯ ಇರಬಹುದು, ಹಾಡ್ ಇರಬಹುದು, ರೈಟ್? ಡೆಫಿನೆಟ್ಲಿ. ಅಂಡ್ ಆಲ್ಸೋ ಐ ಫೀಲ್ ಅದೊಂದು ಐಡೆಂಟಿಟಿ ಅಲ್ವಾ. ಈಗ ನೀ ಯಾರು ಅಂತಂದ್ರೆ ನಿಮ್ಗೊಂದು ಹೆಸರಿದೆ, ನಿಮ್ಗೊಂದು ಊರಿದೆ. ಸೊ ಅದೇ ತರ ಈ ಸಂಸ್ಕೃತಿ ಅನ್ನೋದನ್ನು ಐ ಫೀಲ್ ಇಟ್ ಇಸ್ ಐಡೆಂಟಿಟಿ, ಇಟ್ ಬಿಲಾಂಗ್ಸ್ ಟು ಅಸ್ ಅಂದಾಗ ಅದನ್ನ ವಿ ಶುಡ್ ಕ್ಯಾರಿ ವಿತ್ ಪ್ರೈಡ್, ಕ್ಯಾರಿ ಇಟ್ ಫಾರ್ವರ್ಡ್ ಟು ಫ್ಯೂಚರ್ ಜನರೇಷನ್ಸ್. ಹೌದು ಹೌದು ಹೌದು. ಈಗ ಮೂವಿಂಗ್ ಫಾರ್ವರ್ಡ್, ಅಯೋಧ್ಯಾಕಾಂಡದಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ರೆಡಿ ಆಗಿದೆ, ಸೀತೆ ಜೊತೆ ಮದುವೆನೂ ಆಗಿದೆ. ಅವನು ಪಟ್ಟಾಭಿಷೇಕ ನಿಂತು ಅರಣ್ಯಕ್ಕೆ ಹೋಗುವಂತ ಆ ಒಂದು ಪಾಯಿಂಟ್, ಅಂದ್ರೆ ಇಲ್ಲಿ ಅಪ್ಸು ಇದೆ, ಡೌನ್ಸು ಇದೆ ರಾಮನ ಜೀವನದಲ್ಲಿ. ಅಲ್ಲಿವರೆಗೂ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಲೈಫು, ಎಲ್ಲರ ಫೇವ್ರೆಟ್ ಶ್ರೀರಾಮ, ಸೀತೆ ಜೊತೆ ಮದುವೆ ಆಗತ್ತೆ, ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿ ಆಗಿದೆ, ಇನ್ನೇನ್ ರಾಮ ರಾಜನಾಗಬೇಕು, ಬಟ್ ಕೈಕೇಯಿಯಿಂದ ಅದು ಮಿಸ್ ಆಗುತ್ತೆ. ಸೊ ಇದು ಅಯೋಧ್ಯಾಕಾಂಡ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ಅರ್ಚನಾ ಅವರೇ ಹೈಸು ಇರುತ್ತೆ, ಲೋಸು ಇರುತ್ತೆ. ಹೈಯೆಸ್ಟ್ ಪಾಯಿಂಟ್ ನಿಮ್ಮ ಜೀವನದ ಗ್ರಾಫ್ ನ ಹೈಯೆಸ್ಟ್ ಪಾಯಿಂಟ್ ಯಾವ್ದು ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ ಆ ತರ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಲೀಸ್ ಆಫ್ KGF. ಓಕೆ. ಬಟ್ ಅಂದ್ರೆ ಅದನ್ನ ಬಿಟ್ಟು ನಮ್ಗೆಲ್ಲ ಏನೋ ಒಂದು ಸಂತೋಷ ತಂದ್ಕೊಟ್ಟಿದೆ ಜಸ್ಟ್ ಫ್ಯಾಮಿಲಿ ವೈಸ್ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ದ ಫಸ್ಟ್ ಶೋ ದಟ್ ಐ ಡಿಡ್ ಡಾನ್ಸ್ ಅಲ್ಲಿ. ಅರಂಗೇಟ್ರಂ? ಇಲ್ಲ, ನಾ ಅರಂಗೇಟ್ರಂ ಆಕ್ಚುಲಿ ಮಾಡೇ ಇಲ್ಲ. ಬಟ್ ಯೆಟ್ ಅಗೇನ್ ಅದನ್ನು 6th ಅಲ್ಲೇ ಅನ್ಸುತ್ತೆ. ಚೆನ್ನಾಗಿ ಮಾಡ್ತಿದೀನಿ ಅಂತ ಹೇಳಿ ನಮ್ಮ ಟೀಚರ್ ರೆಕಗ್ನೈಸ್ ಮಾಡಿ ಐ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ವೆರಿ ಯಂಗ್. 6th 7th ಸ್ಟ್ಯಾಂಡರ್ಡ್ ಇಂದಾನೆ ಸ್ಟಾರ್ಟೆಡ್ ಡಾನ್ಸಿಂಗ್. ಸೊ ನಾನು ಫಸ್ಟ್ ಶೋ ಮಾಡಿದ್ದು ಕರೆಕ್ಟ್, ನನ್ಗೆ ನೆನ್ಪಿರೋ ಹಂಗಂತೂ ಬಾಗಲಕೋಟೆನಲ್ಲಿ ಅಕ್ಕ ಮಹಾದೇವಿದೇನೋ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಸೊ ನನ್ನ ಟೀಚರ್ ಪ್ಲೇಡ್ ಅಕ್ಕ ಮಹಾದೇವಿ ಅಂಡ್ ಐ ಪ್ಲೇಡ್ ದಿ ಯಂಗರ್ ವರ್ಷನ್ ಆಫ್ ಅಕ್ಕ ಮಹಾದೇವಿ. ಸೊ ದಟ್ ಈಸ್ ಮೈ ಫಸ್ಟ್ ಎವರ್ ಡಾನ್ಸ್ ಪ್ರೋಗ್ರಾಮ್. ಸೊ ಅದು ಒಂದು ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇರುತ್ತಲ್ಲ, ಯಾಕಂದ್ರೆ ಜನ ನೋಡ್ತಾರೆ, ಇಟ್ ಈಸ್ ರೆಕಗ್ನಿಷನ್. ಅಂಡ್ ಮೇ ಬಿ ಅದೇ ಅಲ್ಲಿಂದಾನು ಅದು ಸ್ಟಾರ್ಟ್ ಆಗಿದೆ. ಏನಂತಾರೆ, ಏನೋ ಒಂದು ಚೆನ್ನಾಗಿ ಮಾಡಿದಾಗ ಯಾರಾದ್ರೂ ಅದನ್ನ ನೋಡಿ ಅಪ್ರಿಶಿಯೇಟ್ ಮಾಡಿದ್ರೆ ನಮಗ್ ಚೆನ್ನಾಗ್ ಅನ್ಸುತ್ತೆ ಅನ್ನೋ ಒಂದು ಸೆನ್ಸು ಮೇ ಬಿ ಅಲ್ಲಿಂದಾನೇ ಅದು ಕೂಡ ಬಂದಿದೆ. ಸೊ ಎವ್ರಿ ಟೈಮ್ ನನ್ನ ಟೀಚರ್ ಈ ತರದ್ ಒಂದು ಶೋ ಇದೆ, ಅಫ್ಕೋರ್ಸ್ ಅವಾಗ ನಾನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿರ್ಲಿಲ್ಲ, ಏನೇ ಇದ್ರು ಅಪ್ಪ ಅಮ್ಮನ ಮಾತಾಡೋರಲ್ವಾ. ಸೊ ಈ ತರ ಶಿ ಇಸ್ ವೆರಿ ಟ್ಯಾಲೆಂಟೆಡ್, ಈ ತರ ಒಂದ್ ಶೋ ಇದೆ, ಕಳಿಸ್ತೀರಾ, ನಿಮ್ ಮಗಳ ಕೈ ಡಾನ್ಸ್ ಮಾಡಿಸ್ತೀರಾ, ಪ್ರೋಗ್ರಾಮ್ ಮಾಡಿದ್ರೆ ಓಕೆನಾ, ಡೋಂಟ್ ವರಿ, ನಾ ಹೋಗಿ ಕರ್ಕೊಂಡು ನೋಡ್ಕೊಂಡ್ ಬರ್ತೀನಿ. ಐ ಮೀನ್ ಶಿ ಯೂಸ್ ಟು ಬಿ ಲೈಕ್ ದಟ್, ಲೈಕ್ ಅ ಸೆಕೆಂಡ್ ಪೇರೆಂಟ್ ಓನ್ಲಿ. ಹಂಗ ಅಂದಾಗ ಪ್ರೋಗ್ರಾಮ ಅಂತ ಫುಲ್ ಅವಾಗ ಖುಷಿ ಆ ಏಜಿಗೆ. ಸೊ ಮೇ ಬಿ ಡಾನ್ಸ್ ನ ಜಾಯಿನ್ ಆಗಿ ಪ್ರೋಗ್ರಾಮ್ಸ್ ಕೊಡೋದು ಇದೆಲ್ಲಾನು ಡೆಫಿನೆಟ್ಲಿ ಒಂಥರ ಕಿಕ್. ಅದು ಕರೆಕ್ಟ್. ಎವ್ರಿ ಶೋ ಇಸ್ ಲೈಕ್ ಅ ಕಿಕ್, ಎವ್ರಿ ರಿಹರ್ಸಲ್ ಒಂಥರ ಏನೋ ಸಖತ್ತಾಗಿ ಬಂತು ಅಂದ್ರೆ ದಟ್ ಇಸ್ ಅ ಕಿಕ್. ಸೊ ಮೇ ಬಿ ದಟ್ ಇಸ್ ದಿ ಹೈಯೆಸ್ಟ್ ಪಾಯಿಂಟ್. ಬಟ್ ಬಿಗ್ಗೆಸ್ಟ್ ಹೈಯೆಸ್ಟ್ ಇಸ್ ಡೆಫಿನೆಟ್ಲಿ ರಿಲೀಸ್ ಆಫ್ KGF ಸಿನಿಮಾ ರಿಲೀಸ್ ಆಗಿದ್ದು ದ ಮೋಸ್ಟ್. ಅದ್ ಬಿಟ್ರೆ ನಂಗೆ ಬೇರೆ ಏನು ನೆನಪಾಗ್ತಾ ಇಲ್ಲ. ಲೋಯೆಸ್ಟ್ ಯಾವ್ದಾದ್ರು ಇದೆಯಾ? ಲೋಯೆಸ್ಟ್ ಅನ್ನೋ ತರ ಏನ್ ಹೀಗಾಯ್ತು ಅಂತ ಅನ್ಸಿದ್ಯಾ ಯಾವ್ದಕ್ಕಾದ್ರೂ ಲೈಫಲ್ಲಿ? ಆತರ ಅನ್ಸ್ತಿರುತ್ತೆ. ಒಂದು ನನಗೆ ನೆನಪಿರೋ ಹಂಗೆ ಅಪ್ಪಂದು ಲಿಗಮೆಂಟ್ ಟೇರ್ ಆಯ್ತು. ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಪರ್ಸನಾಲಿಟಿ, ಯೋಗ, ಜಿಮ್ನಾಸ್ಟಿಕ್ಸ್ ಅದು ಇದು ಅಂತ ಫುಲ್ ಕುಣಿತಾನೆ ಇರ್ತದೆ, ಅಂದ್ರೆ ಸಿಕ್ಕಾಪಡೆ ಎನರ್ಜಿ. ಸೇಮ್ 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಲಿಗಮೆಂಟ್ ಏನೋ ಹೋಯ್ತು. ಅದು ದಿಢೀರ್ ಅಂತ ಮನೆಯಲ್ಲಿ ನಮ್ಗೆ ಎಲ್ರಿಗೂ, ಅಂಡ್ ನಮ್ಮ ಮನೇಲಿ ಹೇಗೆ ಅಂದ್ರೆ ಯಾರುನು ಯಾವ್ದಕ್ಕೂ ಹಾಸ್ಪಿಟ್ಲಿಗೆ ಹೋಗೋ ಒಂದು ಕಾನ್ಸೆಪ್ಟೇ ಇಲ್ಲ. ಏನೇ ಇದ್ರು ಮನೆ ಮದ್ದು, ಕಿಚನ್ ಈಸ್ ಅವರ್ ಅಡ್ಗೆ ಮನೆ, ನಮ್ಮಮ್ಮ ಅವರೇ ಡಾಕ್ಟರ್, ಅಡ್ಗೆ ಮನೆ ಇಸ್ ದ ಇದು ಹಾಸ್ಪಿಟಲ್ ತರ. ಸೊ ಜ್ವರ ಬಂದ್ರೆ ಸಣ್ಣ ಸಣ್ಣದಕ್ಕೆ ಶೀತ ಆದ್ರೆ ಡಾಕ್ಟರ್ ಮೊರೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಆ ತರದ ಅಭ್ಯಾಸ ಇರ್ಲಿಲ್ಲ. ಸೊ ದಿಢೀರ್ ಅಂತ ಇದೇನೋ ಕಟ್ಟಿದ್ದು, ಇಟ್ ವಾಸ್ ಐ ಡೋಂಟ್ ಥಿಂಕ್ ಇಟ್ ವಾಸ್ ಹೇರ್ ಲೈನ್, ಹೌದು ಲಿಗಮೆಂಟ್ ಟೇರ್ ಅಂತ ಆಗಿದ್ದು. ಅದು ಕಟ್ಟೆಲ್ಲ ಹಾಕಿದ್ದೆಲ್ಲ ನೋಡಿ ನಮ್ಗೆ ಅದೊಂಚೂರು ಇದೇನಾಗ್ತಿದೆ, ನಮ್ಮ ಅಪ್ಪಂಗೆ ಏನಾಗ್ಬಿಡ್ತು ಅನ್ನೋ ತರದ್ದು. ಅಪ್ಪ ಎಲ್ಲರಿಗೂ ಫಸ್ಟ್ ಹೀರೋ, ಎಸ್, ಸಿಕ್ಕಾಪಡೆ ಆಕ್ಟಿವ್ ಆಗಿರೋರು, ಅವ್ರಿಗೆ ಸಡನ್ ಆಗಿ ಏನೋ ಕುತ್ಕೊಂಡ್ಬಿಟ್ಟಾಗ ಅದೊಂಥರ ಅವಾಗ ಅನ್ಸಿತ್ತು. ಅದಾದ್ಮೇಲೆ ಲೋಯೆಸ್ಟ್ ಟೈಮ್ ಅಂತಂದ್ರೆ ನಮ್ದು ಇಟ್ ಇಸ್ ನಾಟ್ ದೊಡ್ಡ ಏನೋ ವೆಲ್ ಆಫ್ ಫ್ಯಾಮಿಲಿ ಅಂತಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಅವ್ರ ಫ್ಯಾಮಿಲಿ ತರನೇ ತುಂಬಾ ಕಷ್ಟಪಟ್ಟೇನೋ ಎಲ್ಲ ಕೂಡಿಟ್ಟು ಎಲ್ಲ ಮಾಡಿರ್ತಾರೆ. ದಿಢೀರ್ ಅಂತ ಓವರ್ ನೈಟ್ ಒಂದ್ ಕಳ್ತನ ಹೋಗ್ಬಿಡತ್ ನಮ್ ಮನೆಯಲ್ಲಿ ಯಾರು ಇರೋದಿಲ್ಲ. ಸೊ ಇದೆಲ್ಲ ಫುಲ್ ಝೀರೋ. ಎಲ್ಲಿದೆ? ಬೆಂಗಳೂರಲ್ಲಿ.
ಓಕೆ. ಸೊ ಅವಾಗ ಓ ಶಿಟ್ ಇದೇನಿದು ಅಂತ. ಅವ್ನ್ ಎಂತ ಜಾಣ ಅಂತಂದ್ರೆ ನಂದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ ನೋಡ್ಬಿಟ್ಟು ಟೆಸ್ಟ್ ಮಾಡ್ಬಿಟ್ಟು ವಾಪಸ್ ಇಟ್ಬಿಟ್ಟು ಬರೀ ಚಿನ್ನ ಬೆಳ್ಳಿ ಮಾತ್ರ ಎತ್ಕೊಂಡು ಹೋಗಿದ್ದಾನ ಅವನು. ಸೊ ಡೆಫಿನೆಟ್ಲಿ ಯಾಕಂದ್ರೆ ದುಡ್ಡು ಇಸ್ ಅ ಮೈಲ್ ಸ್ಟೋನ್ ಅಲ್ವಾ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವರಿಗೆ. ಸೊ ಅದೆಲ್ಲ ಕಳ್ತನ ಆದಾಗ ಬೇಜಾರ್ ನಮ್ಗೆ. ಬಟ್ ನಮ್ಮ ಅಪ್ಪ ನಯಾ ಪೈಸೆ ತಲೆ ಕೆಡ್ಸ್ಕೊಂಡಿಲ್ಲ. ಅದೇ ಹೇಳಿದ್ದು, ಅವ್ರ ಪರ್ಸನಾಲಿಟಿನೇ ತುಂಬಾ ಬೇರೆ ತರ. ಹಿ ಇಸ್ ದಿ ಇನ್ಸ್ಪಿರೇಷನ್. ಅವ್ರು ಬಂದಾಗ್ಲೂ ಖುಷಿ ಪಟ್ಟಿಲ್ಲ ತುಂಬಾ ಓವರ್ ಆಗಿ. ಅಯ್ಯೋ ಬಿಡೆ, ಅದು ಹೋದ್ರೆ ಹೋಯ್ತು, ಅನ್ನೇನ್ ದುಡಿದ್ರೆ ಆಯ್ತು ಅಷ್ಟು ಒಂಥರ. ಸೊ ಬಿಕಾಸ್ ಹಿ ಇಸ್ ಲೈಕ್ ದಟ್, ನಮ್ಗೆ ಒಂಥರ ಅದು ತಲೆಗ್ ತಾಕ್ಲಿಲ್ಲ ಅದು ಅಷ್ಟೊಂದ್ ಪೇನ್. ಬಟ್ ಸ್ಟಿಲ್ ನನ್ಗೆ ಏನೋ ಒಂದ್ 2 ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹೋಗಿತ್ತು. ಅದಕ್ಕೆ ನನಗೆ ಅವ್ನು ಮೋಸ್ಟ್ಲಿ ಅದನ್ನ ಮಿಸ್ಟೇಕ್ ಮಾಡಿ ಎತ್ಕೊಂಡು ಹೋಗಿದ್ದಾನೆ. ಸೊ ನನ್ಗೆ ಅಷ್ಟಕ್ಕೆ ಬೇಜಾರು. ದಿಸ್ ವಾಸ್ ಡ್ಯೂರಿಂಗ್ ಮೈ ಸೆಕೆಂಡ್ PUC. ನನ್ನ ಹೈಯೆಸ್ಟ್ ಮೂಮೆಂಟ್ ಫಸ್ಟ್ ಟೈಮ್ ನಾನು US ಟ್ರಿಪ್ ಹೋಗಿದೆ ಬಾಸ್ಟನ್ಗೆ, PUC ನಲ್ಲಿ. ಸೊ ದಟ್ ಇಸ್ ಮೈ ಫಸ್ಟ್ ಔಟ್ಸೈಡ್ ಇಂಡಿಯಾನೇ ಅದು. ಅವಾಗ್ಲೇ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದೆ ನಾನು ಬಾಸ್ಟನ್ಗೆ. ಸೊ ದಟ್ ವಾಸ್ ವೆರಿ ಎಕ್ಸೈಟಿಂಗ್. ದಟ್ ಇಸ್ ಒನ್. ಅರ್ಚನಾ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ರು, ಸೌಜನ್ಯ ನಂಗೆ ತುಂಬಾ ಈ ಮೆಮೊರಿ ಪವರ್ ತುಂಬಾನೇ ವೀಕ್, ಆನ್ ದ ಸ್ಪಾಟ್ ಏನೇನ್ ಜ್ಞಾಪಕ ಬರುತ್ತೋ ಎಲ್ಲ ಹೇಳ್ತಾ ಹೋಗ್ತೀನಿ ಅಂತ. ಹೌದು, ಅದಕ್ಕೇನೆ ಅದು ತುಂಬಾ ಹೇವೈರ್ ಆಗಿ ಎಲ್ಲೆಲ್ಲಿಂದನೂ ಹಿಂಗೆ ಕ್ಲಿಕ್ ಆಗತ್ತೆ. ಅದೊಂದಕ್ಕೊಂದು ಲಿಂಕೇ ಇರೋದಿಲ್ಲ. ಅದಾದ್ಮೇಲೆ ಲೋಯೆಸ್ಟ್ ಅಂತ ಬಂದ್ರೆ ಕೋವಿಡ್ ಟೈಮ್. ಅಪ್ಪ ಸಿಕ್ಕಾಪಡೆ ಲೋ ಆಗ್ಬಿಟ್ರು, ಹಾಸ್ಪಿಟಲೈಸ್ ಆಗಿ. ನಾನು ಹೇಳಿದೆ ನಮ್ಮ ಅಪ್ಪಂಗೆ ಎಲ್ಲ ರಿಕವರ್ ಆದ್ಮೇಲೆ, ಐ ಟೋಲ್ಡ್ ನನ್ಗೆ ಅಂದ್ರೆ ಐ ವಾಸ್ ರೆಡಿ. ಮನೆ ದೊಡ್ಡ ಮಗಳು, ಏನೇ ಬಂದ್ರು ನಾವು ಐ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಆನ್ ಮೈ ಶೋಲ್ಡರ್. ನಾನ್ ನೋಡ್ಕೋಬೇಕು, ನಮ್ಮ ಅಮ್ಮ ನೋಡ್ಕೋಬೇಕು, ನನ್ನ ತಂಗಿ ನೋಡ್ಕೋಬೇಕು. ನಾನ್ ಜವಾಬ್ದಾರಿನ ಏನ್ ಮಾಡ್ಬೇಕಾಗತ್ತೆ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನ್ನೋ ಲೆವೆಲ್ ತನಕ ನಾವ್ ಯೋಚನೆ ಮಾಡಿದ್ವಿ. ಸೊ ದಟ್ ವಾಸ್ ಅಗೇನ್ ಆ ಯೋಚನೆ ಮಾಡೋದನ್ನು ಇಟ್ ಫೀಲ್ಸ್ ಲೋ. ಅಂದ್ರೆ ಅಂದ್ರೆ ಅದೇ ನನ್ಗೆ ಅವಾಗ ಎಕ್ಸ್ಪೀರಿಯನ್ಸ್ ಆಗಿದೆ. ಯೂಶಲಿ ಗಂಡಸರು ಮನೇಲಿ ಸಾವಾದ್ರೆ ಅಳೋದಕ್ಕೆ ಜಾಸ್ತಿ ಆಗೋದಿಲ್ಲ, ಯಾಕಂದ್ರೆ ಬೇರೆ ವಿಷಯಗಳು ಆಕ್ಯುಪೈ ಆಗ್ಬಿಟ್ಟಿರುತ್ತೆ ತಲೆನಲ್ಲಿ. ಅವ್ರಿಗೆ ಎಮೋಷನ್ಸ್ ಗೆ ಟೈಮ್ ಕೊಡಕ್ ಆಗಿರಲ್ಲ. ಮೇ ಬಿ ಅದ್ರದ್ದೊಂದ್ ಚಿಕ್ಕ ಹಿಂಟ್ ನನಗ್ ಸಿಕ್ತಾವಾಗ. ಅಂದ್ರೆ ನನ್ಗೆ ಅಯ್ಯೋ ಬೇಜಾರ್ ಹೌದು, ಲೈಟ್ ಆಗಿ ಆಯ್ತು. ಬಟ್ ಅಯ್ಯೋ ಏನೋ ಆಗ್ಬಿಟ್ರೆ ಅಂತ ತುಂಬಾ ಕೊರಗೋಷ್ಟ ಆಗ್ಲಿಲ್ಲ. ಯಾಕಂದ್ರೆ ನನ್ಗೆ ಅಕಸ್ಮಾತ್ ಏನಾದ್ರು ಆಗ್ಬಿಟ್ರೆ ನೆಕ್ಸ್ಟ್ ಏನೇನ್ ಮಾಡ್ಬೇಕು, ನನ್ಗೇನು ಗೊತ್ತೇ ಇಲ್ವಲ್ಲ, ನನ್ಗೆ ಈ ವ್ಯವಹಾರಗಳ ಐಡಿಯಾ ಅಷ್ಟಿಲ್ಲ, ನೆಕ್ಸ್ಟ್ ಹೆಂಗೆ ಏನೇನ್ ತಗೋಬೇಕು ಅನ್ನೋ ತರದಲ್ಲಿ ಆ ತರದ್ದು. ಫಸ್ಟ್ ಸೀರಿಯಲ್ ಸಿಕ್ಕಾಗ್ಲೂ ದಟ್ ವಾಸ್ ಹೈ. ದಿಢೀರ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು, ದಟ್ ವಾಸ್ ಅ ಹೈ. ನೈಸ್ ಟು ನೋ. ಸಾಕಷ್ಟು ಹೈಸ್ ಇದೆ, ಹೀಗೆ ನಿಮ್ಮ ಹೈಸ್ಗಳು ಜಾಸ್ತಿ ಆಗ್ತಾನೆ ಇರ್ಲಿ ಜೀವನದಲ್ಲಿ.